ಯಾಕಂದರೆ ಈ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ ಸರ್, ಈ ಎಷ್ಟೋ ಸಂದರ್ಭಗಳಲ್ಲಿ ಈ ಒಕ್ಕಲಿಗ ಸಮುದಾಯಗಳಲ್ಲೇ ಒಂದು ರೀತಿಯಲ್ಲಿ ಅಸಮಾಧಾನ ಹೊಗೆಯಾಡಿದ್ದನ್ನು ನಾವು ನೋಡಿದ್ದೀವಿ. ಲಿಂಗಾಯತ ಸಮುದಾಯಗಳಲ್ಲೇ ಅಸಮಾಧಾನ ಹೊಗೆಯಾಡಿದ್ದು ನಾವು ನೋಡಿದ್ದೀವಿ. ಆದರೆ ಇವರು ಇಂಥ ಸ್ಥಿತಿಯಲ್ಲಿ ಇದ್ಕೊಂಡು ಕೂಡ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ಆಮೇಲೆ ಅವರು ಒಬ್ಬ ನಾಯಕರನ್ನು ಅವರು ಆರಿಸ್ಕೊಂಡ್ಬಿಟ್ಟು ಅವ್ರಿಗೆ ಪೂರ್ತಿಯಾಗಿ ಅವ್ರಿಗೆ ಬೆಂಬಲ ಕೊಟ್ಬಿಡ್ತಾರೆ. ಹೌದೌದು. ಇವತ್ತು ಸಿದ್ದರಾಮಯ್ಯನವರು ಏಕೈಕ ನಾಯಕ. ಹೌದು, ಅವ್ರಿಗೆ ಬೇರೆ ಅವ್ರಿಗೆ ಮ್ಯಾಚ್ ಯಾರೂ ಇಲ್ವೇ ಇಲ್ಲ. ಏಕಮೇವ ದ್ವಿತೀಯ. ಹೌದು, ಅವರು ಏಕೈಕ ನಾಯಕ ಅವರು. ಹೌದು. ಆ ರೀತಿಯಲ್ಲಿ ಒಂದು ನಾಯಕನನ್ನು ಅವರು ಬೆಂಬಲಿಸ್ಕೊಂಡು ಆ ಒಂದು ರಿಲೇಷನ್ಶಿಪ್ ಇದೆಯಲ್ಲ, ನಾಯಕ ಮತ್ತು ಜನಗಳ ನಡುವೆ ಇರುವಂಥ ರಿಲೇಷನ್ಶಿಪ್ಪು, ಅದು ಭಾಳ ಇಂಪಾರ್ಟೆಂಟ್. ಇವಾಗೇನೀಗ ನಾವು ಇದನ್ನ ಹೌದು ಇನ್ನೂರು ಮಾಡಿದ್ರು ನಾವು ಅದನ್ನ ಕೇಂದ್ರ ಕಳಿಸ್ತೀವಿ. ಇವತ್ತು ಹೇಳಿದ್ರು ಸಿದ್ದರಾಮಯ್ಯನವರು, ಹೌದು ನೋಡ್ರಪ್ಪ ಕೇಂದ್ರ ಕಳಿಸೋದು ನಮ್ಮ ಜವಾಬ್ದಾರಿ, ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ. ಏನು ಇದ್ರದ್ದು ಇದೇನು ಸೂತ್ರ ಇದು? ಅಲ್ಲ, ಅಲ್ಲಿ ಏನಾಗಿದೆ ಈಗ ಕೇಂದ್ರಕ್ಕೆ ಕಳಿಸೋದು, ಈಗ ಕುರುಬ ಸಮುದಾಯ ಭಾಳ ಮೆಜಾರಿಟಿಯಾಗಿ ST ಆಗಲಿಕ್ಕೆ ಮೆಂಟಲಿ ಸಿದ್ಧತೆ ಆಗಿದೆ. ಈಗ ಅವರು ಎಗನಿಸ್ಟ್ ಮಾಡೋಕ್ಕಾಗಲ್ಲ. ಈಗ ಅವರು ಕಳಿಸ್ತೀವಿ, ನನ್ನ ಕೆಲಸ ಆಗಿದೆ, ಅಲ್ಲಿ ಮಾಡಿಸ್ಕೊಳ್ಳೋಂಥದ್ದು BJP ಕೆಲಸ. BJP ಅವರು ಮಾಡಲಿ, BJP ಅವರು ಮಾಡೋಂಗಿದ್ರೆ ಮಾಡಲಿ ಅನ್ನೋ ಥರ ಇರ್ತಾರೆ. ಅಲ್ಲಿ ಏನೇನು ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ರಿಜೆಕ್ಟ್ ಮಾಡಲಿಕ್ಕೆ ನೂರಾರು ರೀಸನ್ಸ್ ಇರ್ತವೆ, ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಒಂದೇ ರೀಸನ್ಸ್ ಸಾಕು. ಅಂದ್ರೆ ಅಲ್ಲಿ ಅಕ್ಸೆಪ್ಟ್ ಆದ್ರೂ ಕೂಡ ಸಿದ್ದರಾಮಯ್ಯ ಲಾಭ, ರಿಜೆಕ್ಟ್ ಆದ್ರೂ ಕೂಡ ಸಿದ್ದರಾಮಯ್ಯ ಲಾಭ. ನೋಡಪ್ಪ ನಾವು ಪ್ರಾಮಾಣಿಕವಾಗಿ ಅಂತ. ಸೊ ಇದ್ರ ಹಿಂದೆ ಇವಾಗ ಬೀಜ ಹಾಕ್ಬಿಡುದು ಸರ್ ಅಷ್ಟೇ. ಮುಂದೆ ಒಂದಲ್ಲ ಒಂದು ದಿವಸ ಫಲ ಗ್ಯಾರಂಟಿ ಅಂತ ಫಲ ಬರುತ್ತೆ ಅಷ್ಟೇ, ಒಂದಲ್ಲ ಒಂದು ದಿವಸ ಬರುತ್ತೆ ಗ್ಯಾರಂಟಿ. ಯಾಕಂದ್ರೆ ಪೊಲಿಟಿಕಲಿ ಕಾನ್ಷಿಯಸ್ನೆಸ್ ಇರುವಂತಹ ಕಮ್ಯುನಿಟೀಸ್. ಓಕೆ ಸರ್, ಇದೆಲ್ಲದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಾನು ಕೇಳಲೇಬೇಕು. ಇವಾಗ ಈ ಕ್ರೈಸ್ತ ಸಮುದಾಯದಲ್ಲಿ ಜಾತಿಗಳ ಮುಖಾಂತರ ಈಗ ಈ ಬ್ರಾಹ್ಮಣ ಕ್ರೈಸ್ತ, ಕ್ಷತ್ರಿಯ ಕ್ರೈಸ್ತ, ಆಮೇಲೆ ಕುರುಬ ಕ್ರೈಸ್ತ, ನಾಯಕ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಒಕ್ಕಲಿಗ ಕ್ರೈಸ್ತ, ಅದನ್ನು ಮಾಡುವಂಥದ್ದು ಏನಿತ್ತು ಸರ್? ಈಗ ಅದು ಈಗ ಮಾಡಿರುವಂಥದ್ದಲ್ಲ ರಘುನಾಥ್, ಅದು ಹಿಂದಿನಿಂದಲೂ ಇದೆ. ಈಗ ಕ್ರೈಸ್ತರಲ್ಲಿ ಈಗ ದಕ್ಷಿಣ ಕನ್ನಡದಿಂದ ಬರುವಂತಹ ಬಹುತೇಕ ಕ್ರೈಸ್ತರಿದ್ದಾರಲ್ಲ, ಅವರೆಲ್ಲ ಬ್ರಾಹ್ಮಣ ಕ್ರೈಸ್ತರು. ಆಮೇಲೆ ಮಂಡ್ಯ ಈ ಕಡೆಯಿಂದ ಬರುವಂಥವರು ಒಕ್ಕಲಿಗ ಕ್ರೈಸ್ತರಿದ್ದಾರೆ. ಈಗ ನಮ್ಮ ಏರಿಯಾಗಳಿಂದ ಬರುವಂಥವರು ಕುರುಬ ಕ್ರೈಸ್ತರಿದ್ದಾರೆ, ತಿಗಳ ಕ್ರೈಸ್ತರಿದ್ದಾರೆ, ಬಲಿಜ ಕ್ರೈಸ್ತರಿದ್ದಾರೆ. ನಾನು ಒಂದು ಮನೆಗೆ ಹೋಗಿದ್ದೆ, ಬಲಿಜ ಕ್ರೈಸ್ತರವರು ಒಂದೇ ಫ್ರೇಮಲ್ಲಿ ಅರ್ಧ ಕೈವಾರ ನಾರಾಯಣ ತಾತನ ಇಟ್ಕೊಂಡಿದ್ದಾರೆ, ಅರ್ಧ ಯೇಸು ಕ್ರಿಸ್ತನ ಇಟ್ಕೊಂಡಿದ್ದಾರೆ. ಕಲ್ಚರಲ್ಲಿ ಅವರು ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಆದರೆ ಇದೇನಾಗುತ್ತೆ, ಈಗ BJP ಅವರು ಹೇಳ್ತಾ ಇದ್ದಂಗೆ ಇದೇನು ಲಾಭ ಏನಾಗಲ್ಲ, ಇದು ಲಾಭ ಆಗಲ್ಲ. ಯಾಕೆ ಅಂತ ಕೇಳಿದ್ರೆ, ಅವರು ನೀವು ಕ್ಯಾಸ್ಟು ತಿಗಳ ಅಂತಲೋ ಕುರುಬ ಅಂತಲೋ ಬಲಿಜ ಅಂತಲೋ ಬರೆಸಿದ್ರು ಕೂಡ ರಿಲಿಜಿಯನ್ ಅಂತ ಹೋದಾಗ ಕ್ರೈಸ್ತ ಅಂತ ಬರುತ್ತೆ. ರಿಲಿಜಿಯನ್ ಹೌದು, ರಿಲಿಜಿಯನ್ ಗೊತ್ತಾಗ ಅದು ಕ್ಯಾಸ್ಟಿಗೆ ಬರಲ್ಲ. ಈಗ ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ರೆ ಸರ್ ಮೊನ್ನೆ, ಈಗ ಈ ಮತಾಂತರ ಆಗ್ತಾರೆ ಅಂದ್ರೆ ಯಾವ ಕಾರಣದಿಂದ ಆಗ್ತಾರೆ, ಇಲ್ಲಿ ತಾರತಮ್ಯ ಇರೋ ಕಾರಣದಿಂದ ಮತಾಂತರ ಆಗ್ತಾರೆ ಅವರು ಅನ್ನೋ ಮಾತನ್ನ ಹೇಳಿದ್ರು. ಎಸ್, ಖಂಡಿತವಾಗ್ಲೂ ಒಪ್ಕೋಬೇಕಾಗಿರುವಂತ ಮಾತೇನೆ ಅದು. ಆದರೆ ಒಂದು ಸಂಗತಿ ಏನು ಅಂದ್ರೆ ಸರ್, ಈ ತಾರತಮ್ಯದಿಂದ ಬೇಸತ್ತು ಇಲ್ಲಿಂದ ಹೋಗುವಂತ ಒಂದು ಜಾತಿಯ ವ್ಯಕ್ತಿ ಇನ್ನೊಂದು ಧರ್ಮವನ್ನು ಸ್ವೀಕರಿಸಿದಾಗ ತಿರ್ಗಾ ಅದ್ರ ಜೊತೆಗೆ ಜಾತಿ ಮೇಯುವಂಥದ್ದು ಏನಿದೆ ಅನ್ನುವಂಥದ್ದು ಪ್ರಶ್ನೆ. ಅಲ್ಲೇನಂದ್ರೆ ಅಲ್ಲಿ ಅಲ್ಲೂ ಕೂಡ ನೀವು ಹೇಳ್ದಂಗೆ ಈ ಜಾತಿಗಳು ಹಂಗೆ ಇರ್ತವೆ. ಈಗ ತಿಗಳ ಸಮುದಾಯದ ಹುಡುಗಿನ ತಿಗಳ ಸಮುದಾಯದ ವ್ಯಕ್ತಿನೇ ಮದುವೆ ಆಗೋದು ಅಲ್ಲಿ, ಕ್ರೈಸ್ತರಾಗಿದ್ರು ಕೂಡ ಅವ್ರು ಇನ್ನೊಬ್ರು ಗೌಡ್ರಿಗಾಗಲಿ ಅಥವಾ ಇನ್ನೊಬ್ರ ಜೊತೆಯಲ್ಲಾಗಲಿ ಮದುವೆ ಆಗಲ್ಲ. ಅಲ್ಲೂ ಕೂಡ ಇದು ಹಂಗೆ ಉಳ್ಕೊಂಡು ಹೋಗಿದೆ. ಆದರೆ ಚರ್ಚಿನಲ್ಲಿ ಯಾವ ಪ್ರಶ್ನೆನೂ ಕೇಳಿದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾರೆ, ಎಲ್ಲರೂ ಒಟ್ಟಿಗೆ ಇದು ಮಾಡ್ಕೋಬೋದು. ಅಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅವರು ಕ್ರೈಸ್ತ ಅಂತ ಹೇಳ್ಬಿಟ್ಟು ಒಪ್ಕೊಬಿಡ್ತಾರೆ. ಮುಂದೆ ಒಂದಲ್ಲ ಒಂದು ದಿವಸ ಇದು ಅಲ್ಲ, ಈಗಲೇ ಆಗಿದೆ, ಮುಂದೆ ಅಲ್ಲ ಈಗಲೇ ಆಗಿದೆ. ಈಗಲೇ ಈಗ ಕೆಲವು ಚರ್ಚೆಗಳನ್ನೆಲ್ಲ ಬ್ರಾಹ್ಮಣ ಚರ್ಚೆಗಳಿದ್ದಾವೆ, ದಲಿತ ಚರ್ಚೆಗಳಿದ್ದಾವೆ, ಆಮೇಲೆ ದಲಿತ ಪಾದ್ರಿಗಳಿದ್ದಾರೆ, ಬ್ರಾಹ್ಮಣ ಪಾದ್ರಿಗಳಿದ್ದಾರೆ, ಒಕ್ಕಲಿಗ ಪಾದ್ರಿಗಳಿದ್ದಾರೆ. ಅಲ್ಲೂ ಕೂಡ ಅದು ಡಿವೈಡ್ ಆಗ್ತಾ ಇದೆ, ಅದೇನು ಆಗದೇ ಇರಲ್ಲ. ಯಾಕಂದರೆ ಈ ಇಂಡಿಯಾ ದೇಶದಲ್ಲಿ ನೀವು ಯಾವ ರಿಲಿಜನ್ ಬಂದರೂ ಕೂಡ ಕ್ಯಾಸ್ಟ್ ಇಸ್ ದ ರಿಯಾಲಿಟಿ. ಲೋಹ್ಯ ಹೇಳ್ತಾರಲ್ಲ, ಕ್ಯಾಸ್ಟ್ ಇಸ್ ಎ ರಿಯಾಲಿಟಿ, ಇಟ್ ಆಲ್ವೇಸ್ ಕ್ರಿಸ್ಟಲೈಸಸ್ ಅಂತ. ಸೊ ಇದು ಬೆಂಕಿಯಿಂದ ಬಾಣಲೆ ಬಿದ್ದಂಗೆ ಅಷ್ಟೇ, ಬೇರೆ ಇನ್ನೇನು ಲಾಭ ಅಂತೂ ಇಲ್ಲ ಅದಕ್ಕೆ, ಅದರಿಂದ ಏನು ಲಾಭ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಕೂಡ ತಾವು ಬಂದು ಮಾತಾಡಿದ್ರೆ. ಯಾಕಂದರೆ ಈ ಜಾತಿ ಅನ್ನುವಂಥದ್ದು ಇದೆಯಲ್ಲ ಸರ್, ಅದು ಕಬ್ಬಿಣದ ಕಡಲೆ. ಖಂಡಿತ ಅದು ತಮ್ಮಂಥವ್ರಿಂದ ಮಾತ್ರ ಹೇಳಿಸ್ಬೇಕು, ಅವಾಗ ಮಾತ್ರ ಕ್ಲಾರಿಟಿ ಸಿಗುತ್ತೆ. ನಮ್ಮನ್ನು ಸೇರಿಸ್ಕೊಂಡಂಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇದು ದ್ವಾರಕಾನಾಥ್ ಜಿ ಅವರ ಜೊತೆಗಿನ ಮಾತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.